ದೈವ ಮಾನವ ಓಶೋ ಭಗವಾನ್ಗೆ ನಮಸ್ಕರಿಸುತ್ತಾ, ಓಶೋ ನಿಜವಾಗಿಯೂ ಸಹ ದೈವ ಮಾನವ. ಕಾರಣ ಏನಂದರೆ, ಅವರು ಈ ತಮ್ಮ ದೇಹವನ್ನು ತ್ಯಜಿಸಿ ಹೋದ ನಂತರವೂ ಅವರಿಗೆ ಇರ್ತಕ್ಕಂಥ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತಾದಿಗಳೇ ಅದಕ್ಕೆ ಕಾರಣ. ಇಡೀ ಪ್ರಪಂಚದಾದ್ಯಂತ ಅವರ ರಿಸರ್ಚ್ ಸೆಂಟರ್ಗಳು, ಅವರು ತತ್ವಜ್ಞಾನವನ್ನು ಅಭ್ಯಾಸ ಮಾಡ್ತಕ್ಕಂಥವರು, ಸಂಶೋಧನೆ ಮಾಡ್ತಕ್ಕಂಥವರು ಇವತ್ತಿಗೂ ಇದ್ದಾರೆ. ಅವರ ಆಶ್ರಮಗಳು ವಿಶ್ವಾದ್ಯಂತ ಎಲ್ಲ ಕಡೆ ಇರ್ತವೆ. ಇದಕ್ಕೆಲ್ಲ ನಾನು ಅಂದ್ಕೊಂಡ ಮಟ್ಟಿಗೆ ನಿಜವಾಗಿಯೂ ಸಹ ಓಶೋ ಒಬ್ಬ ಅದ್ವಿತೀಯ ಪವಾಡ ಪುರುಷ, ದೈವ ಮಾನವ. ಓಶೋ ಈಗಿನ ಮಧ್ಯಪ್ರದೇಶದ ರೈಸಸ್ ಜಿಲ್ಲೆಯ ಕುಚ್ವಾಡ ಗ್ರಾಮದವರು. ಅವ್ರ ತಂದೆ ಬಾಬುಲಾಲ್ ಜೈನ್, ಬಟ್ಟೆ ವ್ಯಾಪಾರಿ. ಅವ್ರ ತಾಯಿ ಸರಸ್ವತಿ ಜೈನ್. ಆಗ ಸರಸ್ವತಿ ಜೈನ್ ಓಶೋ ರಜನೀಶ್ಗೆ ಗರ್ಭಿಣಿ. ಓಶೋ ಸರಸ್ವತಿ ಜೈನ್ ಹೊಟ್ಟೆಯಲ್ಲಿ ಬೆಳೀತಾ ಇರ್ತಾರೆ. ಹಿಂದೆ ಹೇಗಿತ್ತು ಅಂತಂದರೆ, ತವರಿಗೆ ಬಾಣಂತನಕ್ಕೆ ಮತ್ತು ಹೆರಿಗೆಗೆ ತಾಯಿ ಮನೆಗೆ ಕಳಿಸ್ಬೇಕಿತ್ತು. ಸರಸ್ವತಿ ಜೈನ್ನ ಅಲ್ಲಿಗೆ ಅವರ ಚಿಕ್ಕಪ್ಪನ ಮಗನ ಜೊತೆ ಮಾಡಿ ಕಳಿಸ್ಕೊಡ್ತಾರೆ. ನದಿನ ದಾಟಿ ಅವರು ಹೋಗಬೇಕಾಗಿತ್ತು. ಅಲ್ಲಿ ಒಂದು ನದಿ ಇತ್ತು. ನದಿ ದಾಟಿ ಹೋಗ್ಬೇಕಂದ್ರೆ ದೋಣಿಲಿ ಹೋಗಬೇಕು. ದೋಣಿನ ಮಾಲೀಕ ಏನು ಮಾಡ್ತಾನೆ, ದೋಣಿ ಓಡಿಸೋನು, ನೀನು ಗರ್ಭಿಣಿ, ನಾನು ಗರ್ಭಿಣಿಯನ್ನು ದೋಣಿಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ದೋಣಿನಲ್ಲಿ ಗರ್ಭಿಣಿನ ಕರ್ಕೊಂಡೋದ್ರೆ ದೋಣಿ ಮುಳುಗು ಹೋಗ್ತದೆ. ಆಗಿನ ಒಂದು ಮೂಢನಂಬಿಕೆ, ಮೌಢ್ಯ. ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ. ನಿನ್ನಿಂದ 60 ಜನ, ನನ್ನ ದೋಣಿಲಿ ಕೂತ್ಕೊಳ್ತಕ್ಕಂಥ 60 ಜನ ಜಲಸಮಾಧಿ ಆಗಿಬಿಡ್ತಾರೆ, ನನ್ನ ಬಿಸ್ನೆಸ್ ಹಾಳಾಗ್ತದೆ ಅಂತ ಹೇಳ್ತಾರೆ. ಇವರು ವಿಪರ್ಯಾಸ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. 5 ತಿಂಗಳು ಗರ್ಭಿಣಿ. ಸರಸ್ವತಿ ಜೈನು ಅಲ್ಲೇ ಹತ್ರ ಇದ್ದಂಥ ಒಂದು ದೇವಸ್ಥಾನದಲ್ಲಿ 4 ದಿನ ಉಳ್ಕೋತಾರೆ ಅವ್ರ ಚಿಕ್ಕಪ್ಪನ ಮಗನ ಜೊತೆ. ಅಂದರೆ ತಮ್ಮ ಆಗಬೇಕು. 4 ದಿನ ಆದರೂ ದೋಣಿ ಮಾಲೀಕ ಒಪ್ಪೋದೇ ಇಲ್ಲ, ಕರ್ಕೊಂಡು ಹೋಗೋದಕ್ಕೆ ಒಪ್ಪೋದೇ ಇಲ್ಲ. ಕೊನೆಗೆ ಅಲ್ಲೊಬ್ಬರು ಸ್ವಾಮೀಜಿ ಇರ್ತಾರೆ ಆ ದೇವಸ್ಥಾನದಲ್ಲಿ. ಅವ್ರ ಹತ್ರ ಹೋಗಿ ಇವರು ವಿನಂತಿ ಮಾಡ್ಕೋತಾರೆ, ಸ್ವಾಮಿ ನೋಡಿ, ಹಿಂಗೆ ನಾವು ನಮ್ಮ ತಾಯಿ ಮನೆಗೆ ಹೋಗಬೇಕು, ಈ ರೀತಿ ಆಗಿದೆ ಅಂತ ಹೇಳ್ಕೊತಾರೆ. ಆಗ ಸ್ವಾಮಿ ಏನು ಮಾಡ್ತಾರೆ, ಆ ಸ್ವಾಮೀಜಿ ಇವರ ಹೊಟ್ಟೆಯನ್ನೇ ದೃಷ್ಟಿಸಿ ನೋಡ್ತಾರೆ. ತಕ್ಷಣ ಅವ್ರ ಮುಖದಲ್ಲಿ ಒಂದು ಮಂದಹಾಸ. ತಕ್ಷಣ ಹೋಗಿ ಆ ದೋಣಿಯನ್ನು ಓಡಿಸ್ತಕ್ಕಂಥವನ್ನ ಕರೆಸ್ತಾರೆ. ಕರ್ಕೊಂಡು ಬಂದು ಹೇಳ್ತಾರೆ, ದಯವಿಟ್ಟು ಇವ್ರನ್ನ ದೋಣಿಯಲ್ಲಿ ಆ ಕಡೆ ದಡೆಗೆ ಸಾಗಿಸು. ಯಾವುದೇ ಕಾರಣಕ್ಕೂ ನಿನ್ನ ದೋಣಿ ಮುಳುಗೋದಿಲ್ಲ, ಅದು ಮೂಢನಂಬಿಕೆ. ಇವರ ಹೊಟ್ಟೆನಲ್ಲಿ ಮಾನವ ಬೆಳೀತಾ ಇದ್ದಾನೆ ಅಂಥೇಳಿ ಸರಸ್ವತಿ ಜೈನ್ನ ಹೊಟ್ಟೆನ ಮುಟ್ಟು ನಮಸ್ಕಾರ ಮಾಡ್ಕೊತಾರೆ. ಸರಸ್ವತಿ ಜೈನ್ಗೆ ತುಂಬ ಇರುಸು ಮುರುಸಾಗ್ತದೆ. ಸ್ವಾಮಿ, ಇದ್ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ ಅಂತ. ಹೌದು ತಾಯಿ, ನಿಮ್ಮ ಹೊಟ್ಟೆನಲ್ಲಿ ಒಬ್ಬ ದೇವಮಾನವ ಹುಡ್ತಾ ಇದ್ದಾನೆ, ಮಹಾನ್ ಸಂತ, ಯುಗ ಪುರುಷ, ದೊಡ್ಡ ತತ್ವಜ್ಞಾನಿ ಆಗ್ತಾನೆ. ಅದಕ್ಕೋಸ್ಕರ ಅಂಥ ಮಹಾನುಭಾವ ಹುಟ್ಟೋವರೆಗೆ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಈಗಲೇ ಅವನ ಪಾದಗಳನ್ನ ನಾನು ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ ಅಂತ ಆ ಸ್ವಾಮೀಜಿ ಹೇಳ್ತಾರೆ. ಕೊನೆಗೆ ಇವರು ನದಿ ದಾಟಿ ತಮ್ಮ ತಾಯಿ ಮನೆ ತಲುಪ್ತಾರೆ. ಕೆಲವು ದಿನ ಆದಮೇಲೆ ಅದೇ ನದಿನಲ್ಲಿ ದೊಡ್ಡ ಪ್ರವಾಹ ಬಂದುಬಿಡ್ತದೆ. ಆ ನದಿಯಿಂದ ಸ್ವಲ್ಪ ಕೆಳಗಡೆಗೆ ಸರಸ್ವತಿ ಜೈನ್ನ ತಂದೆ ಮನೆ, ತವರು ಮನೆ ಇರ್ತದೆ. ಯಾವಾಗಲೂ ಬರೆದಿರ್ತಕ್ಕಂಥ ಪ್ರವಾಹ ಆ ವರ್ಷ ಇವ್ರ ಮನೆ ಮುಳುಗೋಗ್ಬಿಡ್ತದೆ. ನಿಂತ್ಕೊಳ್ಳೋಕ್ಕಾಗಲ್ಲ. ಯಾರ್ದು? ಸರಸ್ವತಿ ಜೈನ್ನ ತವರು ಮನೆ. ಸರಸ್ವತಿ ಜೈನ್ನು 5-6 ತಿಂಗಳು ಗರ್ಭಿಣಿ. ಕೊನೆಗೆ ನೀರು ಮನೆಗೆ ತುಂಬಿ ಏರ್ತಾ ಬಂದು ಸರಸ್ವತಿ ಜೈನ್ನ ಹೊಟ್ಟೆವರೆಗೆ ಬಂದು, ಯಾರಿಗೂ ಏನೂ ಆಗಲ್ಲ, ಸರಸ್ವತಿ ಜೈನ್ಗೆ ಮಾತ್ರ ಅವ್ರ ಹೊಟ್ಟೆವರೆಗೆ ಬಂದು ವಾಪಸ್ ಇಳಿದೊಟ್ಟಾಯ್ತದೆ. ಮತ್ತು ಪ್ರವಾಹನ ಖಾಲಿ ಆಯ್ತದೆ. ಕಾರಣ ಏನಂದರೆ, ಗಂಗಾ ಮಾತೆ
ಸರಸ್ವತಿ ಜೈನ್ ಹೊಟ್ಟೆ ಒಳಗಡೆ ಬೆಳೀತಾ ಇರ್ತಕ್ಕಂಥ ದೇವಮಾನವನಿಗೆ ನಮಸ್ಕಾರ ಮಾಡಿ ವಂದಿಸಿ ಹೋದರು ಅಂತಕ್ಕಂಥದ್ದು ನಂಬಿಕೆ. ಅದು ಸತ್ಯ. ಅವರು ಯಾವ ರೀತಿಯಲ್ಲಿ ದೈವ ಮಾನವ ಅಂತಕ್ಕಂಥದ್ದನ್ನು ನಾನು ಮುಂದೆ ಹೇಳ್ತೀನಿ. ಆಗ ಅವ್ರಿಗೆ ಓಶೋಗೆ 11 ವರ್ಷ ವಯಸ್ಸು. ಆಗ ಗಾಂಧೀಜಿ ಸಕ್ರಿಯವಾಗಿ ಚಳವಳಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು. 1942ನೇ ಇಸ್ವಿ ಕಾಲ. ಚಳುವಳಿಯನ್ನು ತೀವ್ರಗೊಳಿಸೋದಕ್ಕೋಸ್ಕರ ಗ್ರಾಮಗಳಿಗೆ ದೇಶದ ಉದ್ದಗಲಕ್ಕೂ ಗಾಂಧೀಜಿ ಸುತ್ತಾಡ್ತಾಯಿದ್ರು. ಇವರ ಕುಚ್ಚವಾಡ ಗ್ರಾಮಕ್ಕೂ ಸಹ ಅವತ್ತು ಬರ್ತಾರೆ, ರೈಲಿನಲ್ಲಿ ಬರ್ತಾರೆ. ಸ್ವಲ್ಪ ಹೊತ್ತು ಆ ರೈಲಿನಲ್ಲಿ ಬಂದಲ್ಲಿ ಇರ್ತಾರೆ ಅಂತ ಗಾಂಧೀಜಿ ಓಶೋ ಮತ್ತು ಮನೆಯವರಿಗೆ ಗೊತ್ತಾಯಿತು. ಓಶೋ ತಮ್ಮ ಮನೆಯವ್ರನ್ನ ಕೇಳ್ಕೊತಾರೆ, ತಮ್ಮ ತಾತ ಅಜ್ಜಿಯನ್ನು ನಾನು ಹೋಗಿ ನೋಡ್ಕೊಂಡು ಬರಬೇಕು, ಗಾಂಧೀಜಿನ ಭೇಟಿ ಮಾಡಬೇಕಂತ. ಅವರೊಂದು ₹3 ಕೊಟ್ಟು ಅವ್ರ ಅಜ್ಜಿ ಕಳಿಸ್ಕೊಡ್ತಾರೆ, ಹೋಗಪ್ಪ ನೀನು ನೋಡ್ಕೊಂಡು ಬಾ ಅಂತ. ಓಶೋ ಅಲ್ಲಿಗೆ ಬರ್ತಾರೆ. ಅವತ್ತು ಬೆಳಗಿನ ಜಾವ 3 ಗಂಟೆಗೆ ರೈಲು ಬರಬೇಕಿತ್ತು. ಆದರೆ ಏನೋ ತಾಂತ್ರಿಕ ತೊಂದರೆ, 13 ಗಂಟೆ ಲೇಟಾಗಿ ರೈಲು ಬರ್ತದೆ. ಕಾಯ್ಕೊಂಡಿದ್ದಂಥ ಗಾಂಧೀಜಿಯನ್ನು ದರ್ಶನ ಮಾಡಬೇಕು ಅಂತ ಕಾಯ್ಕೊಂಡಿದ್ದಂಥವರು ಕಾಯ್ತಾರೆ, ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾಯ್ತಾರೆ. ಕೊನೆಗೆ ಒಬ್ಬೊಬ್ಬರಾಗಿ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಕೊನೆಗೆ ಗಾಂಧೀಜಿಯ ರೈಲು ಬರುವಷ್ಟರಲ್ಲಿ ಅಲ್ಲಿ ಉಳ್ಕೊಂಡಿದ್ದು ಟಿಕೆಟ್ ಕಲೆಕ್ಟರ್ ಮತ್ತು ಇವರು ಮಾತ್ರ, ಗಾಂಧೀಜಿ ಮಾತ್ರ, ಓಶೋ ಮಾತ್ರ. ಟಿಕೆಟ್ ಕಲೆಕ್ಟ್ ಏನು ಮಾಡ್ತಾರೆ, ಇವು ಓಶೋನ ಕರ್ಕೊಂಡು ಟಿಕೆಟ್ ಮಾಸ್ಟ್ರು ಗಾಂಧೀಜಿನ ಭೇಟಿಯಾಗೋಕ್ಕೆ ಅಂತ ಹೋಗ್ತಾರೆ. ಗಾಂಧೀಜಿಯ ಬೋಗಿನಲ್ಲಿ 3 ಜನ ಇರ್ತಾರೆ. ಯಾರು? ಕಸ್ತೂರ್ಬಾ, ಗಾಂಧೀಜಿ ಮತ್ತು ಗಾಂಧೀಜಿಯವರ ಆಪ್ತ ಕಾರ್ಯದರ್ಶಿ ಮಹಾದೇವ್ ದೇಸಾಯಿ. ಹೊರಗಡೆ 3ನೇ ದರ್ಜೆ ಬೋಗಿ ಅಂತ ಬೋರ್ಡ್ ಹಾಕಿರ್ತಾರೆ. ಒಳಗಡೆ ಪ್ರಥಮ ದರ್ಜೆ ಬೋಗಿನಲ್ಲಿ ಇರ್ತಕ್ಕಂಥ ಎಲ್ಲ ಸೌಕರ್ಯಗಳು ಇರ್ತವೆ. ಓಶೋ ಒಳಗಡೆ ಹೋಗ್ತಾರೆ, ಗಾಂಧೀಜಿನ ಭೇಟಿ ಮಾಡ್ತಾರೆ. ಆಗ ಟಿಕೆಟ್ ಕಲೆಕ್ಟ್ ಹೇಳ್ತಾರೆ, ಸ್ವಾಮಿ ನಿಮ್ಮ ನಿಜವಾದ ಭಕ್ತ ಇವನೇ, ನಿಮ್ಮನ್ನು ನೋಡೋಕ್ಕೋಸ್ಕರ 1000 ಜನ ಇಲ್ಲಿ ಸೇರಿದರು, ನೀವು ಬರೋದು ತಡ ಆಯಿತು ಅಂತ ಎಲ್ಲ ಹೋದರು. ಆದರೆ ಇವರೊಬ್ಬ ಮಾತ್ರ ನಿದ್ರೆ ಮಾಡ್ದೇನೆ, ಊಟ ಮಾಡ್ದೇನೆ ನಿಮಗೋಸ್ಕರ ಕಾಯ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಗಾಂಧೀಜಿ ನೋಡ್ತಾರೆ, ತುಂಬ ಖುಷಿ ಪಡ್ತಾರೆ. ಸರಿ, ನಿನ್ನ ಜೇಬಲ್ಲಿ ಎಷ್ಟಿದೆ, ಏನಿದೆ ಅಂತ ಕೇಳ್ತಾರೆ. ನನ್ನ ಜೇಬಲ್ಲಿ ₹3 ಇದೆ ಅಂತ ಹೇಳ್ತಾರೆ. ಇದನ್ನೇ ಡಬ್ದಲ್ಲಿ ಹಾಕು ಅಂತ ಗಾಂಧೀಜಿ ಹೇಳ್ತಾರೆ. ಯಾಕೆಯಾಗ ಅವರು ಫಂಡ್ ಕಲೆಕ್ಟ್ ಮಾಡ್ತಾಯಿದ್ರು ಸ್ವಾತಂತ್ರ್ಯ ಚಳವಳಿಗೋಸ್ಕರ. ಇವ್ರು ಹೇಳ್ತಾರೆ, ನಾನು ಹಾಕ್ತೀನಿ, ಈ ಹಣ ಯಾಕೆ ಅಂತ ಕೇಳ್ತಾರೆ. ಇದು ಬಡವರಿಗೋಸ್ಕರ. ರಜನೀಶ್ ಅದರೊಳಗಡೆ ಆ ₹3 ಹಾಕ್ತಾರೆ. ಹಾಕ್ಬಿಟ್ಟು ಏನು ಮಾಡ್ತಾರೆ, ತಕ್ಷಣ ಆ ಡಬ್ಬನ ಕಿತ್ಕೊಂಡ್ಬಿಡ್ತಾರೆ. ಗಾಂಧೀಜಿ ಕೇಳ್ತಾರೆ, ಏನು ಮಾಡ್ತಾಯಿದ್ದೀಯ ನೀನು? ಮಹಾದೇವ ದೇಸಾಯಿಗೆ ರೇಗು ಹೋಯ್ತದೆ, ಏನು ಮಾಡ್ತಾಯಿದ್ದೀಯ, ಯಾಕೆ ಡಬ್ಬ ಕಿತ್ಕೊಂಡೆ? ಸ್ವಾಮಿ, ನೀವು ಬಡವ್ರಿಗೆ ಕೊಡ್ತೀನಿ ಅಂತ ಹೋಗ್ತಾ ಇರೋದಲ್ವಾ, ನಮ್ಮೂರಿನಲ್ಲೂ ತುಂಬ ಜನ ಬಡವರವ್ರೆ, ಅವ್ರಿಗೆ ತಗೊಂಡೋಗಿ ಕೊಡ್ತೀನಿ ಬಿಡಿ ಅಂತ. ಗಾಂಧೀಜಿ ಅಬ್ಜೆಕ್ಷನ್ ಮಾಡ್ತಾರೆ. ಇಲ್ಲಪ್ಪ, ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಹಣ ಡಬ್ಬ ಕೊಡೋಕ್ಕಾಗಲ್ಲ, ಇದರಲ್ಲಿ ತುಂಬ ಜನ ದುಡ್ಡು ಹಾಕವ್ರೆ ಅಂತ ಹೇಳ್ತಾರೆ. ಗಾಂಧೀಜಿಗೆ ಓಶೋ 11 ವರ್ಷದ ಹುಡುಗ ನೇರವಾಗಿ ಹೇಳ್ತಾರೆ, ನಾನು ನೋಡೋಕ್ಕೆ ಬಂದಿದ್ದು ಮಹಾತ್ಮ ಅಂತಕ್ಕಂಥ ಗಾಂಧೀಜಿಯನ್ನು, ಆದರೆ ನಾನಿಲ್ಲಿ ಅಪ್ಪಟ ಒಬ್ಬ ವ್ಯಾಪಾರಿ ಮನೋಭಾವದ ಗಾಂಧಿಯನ್ನು ನೋಡ್ತಾ ಇದ್ದೀನಿ ಅಂತ ನೇರವಾಗಿ ಹೇಳಿ ವಾಪಸ್ ಹೊಂಟೋಗ್ಬಿಡ್ತಾರೆ. ಇದು ಓಶೋರವರ ನೇರ ಮತ್ತು ದಿಟ್ಟ ಗುಣ ಆಗಿತ್ತು. ಮುಂದೆ ಅವರ ಬದುಕಿನ ಬಗ್ಗೆ ಮಾತನಾಡ್ತಾ ಅವರ ಚಿಂತನೆಯ ಬಗ್ಗೆ ಸಹ ಮಾತನಾಡೋಣ. ಧನ್ಯವಾದಗಳು.